ಪತ್ನಿಯ ಪಾಲನೆಗೆ ಪತಿ ಕೂಲಿ ಮಾಡಿಯಾದರೂ ಆದಾಯ ಗಳಿಸಲೇಬೇಕು. ಇದು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠ ನೀಡಿದ ತೀರ್ಪು. ಈ ತೀರ್ಪಿನ ಕುರಿತ ಒಂದು ವರದಿ ಇಲ್ಲಿದೆ. ಪತ್ನಿಯನ್ನು ಪಾಲನೆ ಮಾಡುವ ಹೊಣೆಗಾರಿಕೆಯನ್ನು ಗಂಡನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಗತ್ಯ ಬಿದ್ದರೆ ದೈಹಿಕ ಕೂಲಿ ಕೆಲಸ ಮಾಡುವ ಮೂಲಕವೂ ಆದಾಯ ಗಳಿಸಬೇಕು ಎಂದು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠ ಸ್ಪಷ್ಟಪಡಿಸಿದೆ. ಲಕ್ನೋ ಕುಟುಂಬ ನ್ಯಾಯಾಲಯವು ಗಂಡನಿಗೆ ಪ್ರತಿ ತಿಂಗಳು ₹500 ಮಧ್ಯಂತರ ಪಾಲನೆ ನೀಡುವಂತೆ ನೀಡಿದ್ದ ಆದೇಶವನ್ನು ಪ್ರಶ್ನಿಸಿ ಗಂಡನು ಸಲ್ಲಿಸಿದ್ದ ಕ್ರಿಮಿನಲ್ ರಿವಿಷನ್ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ. ಕುಟುಂಬ ನ್ಯಾಯಾಲಯದ ಆದೇಶಕ್ಕೆ ಅಲಹಾಬಾದ್ ಹೈಕೋರ್ಟ್ ನೀಡಿದೆ ಬೆಂಬಲ. ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಸೌರಭ್ ಲವಾನಿಯಾ ಅವರು ನೀಡಿದ ತೀರ್ಪಿನಲ್ಲಿ ಪತ್ನಿ ಪಡೆಯುತ್ತಿರುವ ₹500 ಮೊತ್ತ ಅತಿ ಕಡಿಮೆಯಾಗಿದೆ ಮತ್ತು ಗಂಡನ ಕನಿಷ್ಠ ಆದಾಯವನ್ನು ಅಂದಾಜಿಸುವಲ್ಲಿ ಕುಟುಂಬ ನ್ಯಾಯಾಲಯ ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿತು. ಗಂಡನು ನಾನು ನಿರುದ್ಯೋಗಿಯೇ ಎಂದು ವಾದಿಸಿದರೂ ನ್ಯಾಯಾಲಯ ಇದನ್ನು ಸ್ವೀಕರಿಸದೆ ಶಾರೀರಿಕವಾಗಿ ಸಮರ್ಥನಾದ ವ್ಯಕ್ತಿ ಕೆಲಸ ಮಾಡಿದರೆ ಕನಿಷ್ಠ ವೇತನ ಮಟ್ಟದಲ್ಲಿ ಆದಾಯ ಗಳಿಸಬಹುದು ಎಂದು ಹೇಳಿತು. ಪ್ರಕರಣಕ್ಕೆ ದಾಂಪತ್ಯ ಕಲಹದ ಹಿನ್ನೆಲೆ. ಪತಿಪತ್ನಿ ನವೆಂಬರ್ 2013ರಲ್ಲಿ ಪಂಜಾಬ್ನ ಜಲಂಧರ್ನಲ್ಲಿ ವಿವಾಹವಾದರು. ಪತ್ನಿ ನೀಡಿದ ದೂರಿನ ಪ್ರಕಾರ ವಿವಾಹದ ನಂತರವೇ ಪತಿಯ ಕುಟುಂಬದವರು ದೈಹಿಕ ಕಿರುಕುಳ ನೀಡಲು ಆರಂಭಿಸಿದರು. 2 ಫೆಬ್ರವರಿ 2021ರಂದು ಗಂಡನ ಸಹೋದರಿ ಸೇರಿದಂತೆ ಕುಟುಂಬದವರು ಹಲ್ಲೆ ನಡೆಸಿದರು. ಬಳಿಕ ಗಂಡನು ಅವಳನ್ನು 20 ದಿನಗಳ ಕಾಲ ಬಾಡಿಗೆ ಮನೆಯಲ್ಲಿಟ್ಟು ಬಿಟ್ಟು ಹೋದ. ನಂತರ ಅಣ್ಣನ ಮೂಲಕ ಅವಳು ಲಕ್ನೋಗೆ ಮರಳಿದಳು. ಈ ಹಿನ್ನೆಲೆಯಲ್ಲಿ ಪತ್ನಿ ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು. ಕನಿಷ್ಠ ವೇತನ ಆಧಾರದ ಲೆಕ್ಕಾಚಾರ. ಕುಟುಂಬ ನ್ಯಾಯಾಲಯ ಮಾಡಿದ ಲೆಕ್ಕಾಚಾರದ ಪ್ರಕಾರ ಒಬ್ಬ ಕೂಲಿ ಕಾರ್ಮಿಕನು ತಿಂಗಳಲ್ಲಿ 25 ದಿನ ಕೆಲಸ ಮಾಡಿದರೆ ಕನಿಷ್ಠ ₹12,500 ಗಳಿಸುತ್ತಾನೆ. ಈ ಅಂದಾಜಿನ ಆಧಾರದ ಮೇಲೆ ಪತ್ನಿಗೆ ₹500 ಪಾಲನೆ ನೀಡುವಂತೆ ನ್ಯಾಯಾಲಯ ನಿರ್ದೇಶಿಸಿತ್ತು. ಅಂತಿಮ ತೀರ್ಪು ಪ್ರಕಟಿಸಿದ ಹೈಕೋರ್ಟ್ ಹೊರಡಿಸಿದ ಆದೇಶ ಈ ಕೆಳಗಿನಂತಿದೆ. ₹500 ಎಂಬ ಅತಿ ಕಡಿಮೆ ಮೊತ್ತವನ್ನು ನಿಗದಿಪಡಿಸಿದ್ದ ಕುಟುಂಬ ನ್ಯಾಯಾಲಯದ ಆದೇಶದಲ್ಲಿ ಯಾವುದೇ ಅಸಂಗತತೆ ಅಥವಾ ನ್ಯಾಯಾಧಿಕಾರದ ದೋಷವಿಲ್ಲ. ಹಾಗಾಗಿ ಗಂಡನು ಸಲ್ಲಿಸಿದ ಕ್ರಿಮಿನಲ್ ರಿವಿಷನ್ ಅರ್ಜಿಯನ್ನು ತಿರಸ್ಕರಿಸಲಾಯಿತು. ಪ್ರಕರಣದ ಶೀರ್ಷಿಕೆ ವಿಕಾಸ್ ಶರ್ಮಾ ವಿರುದ್ಧ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ. ಅಲಹಾಬಾದ್ ಹೈಕೋರ್ಟ್ ಕ್ರಿಮಿನಲ್ ರಿವಿಷನ್ ಪಿಟಿಷನ್ 1359 ಡಿವಿಷನ್ 2025. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.